ಅವರು ಇವತ್ತು ಇಬ್ಬರು ದಂಪತಿಗಳು ಎಷ್ಟು ವರ್ಷ? 36. ಓಹ್, 639 ಹಾಗೆ 99 90 ವರ್ಷ ಹೀಗೆ ಇರ್ಲಿ ಅಂತ ಇನ್ನು 10 ವರ್ಷ ಭಗವಂತ ಕೊಡ್ತಾನೆ. ನಾವೆಲ್ಲ ಸೇರಿ 90 ವರ್ಷ ಅವ್ರು ಸುಖವಾಗಿರ್ಲಿ ಅಂತ ಆಶೀರ್ವಾದ, ಹಿರಿಯರ ಆಶೀರ್ವಾದ, ಕಿರಿಯರ ಆರೈಕೆ ಕೊಡ್ತಾ ಪ್ರೀತಿ ವಿಶ್ವಾಸವಾಗಿ ಅವ್ರನ್ನ ಬೀಳ್ಕೊಡುಗೆ ಕೊಡ್ತಾ ಇದೀವಿ. ತುಂಬ ಹೃದಯದ ಮತ್ತೊಮ್ಮೆ ಅವ್ರ ಜೋರಾದ ಶುಭಾಶಯವನ್ನ ನಾವೆಲ್ಲ ಅರ್ಪಿಸೋಣ. ಹಾಗೆ ಮರಿ ಹುಲಿ ಸಿಂಹ ಇದೆ, ಆ ಸಿಂಹ ಇವತ್ತು ಹುಟ್ಟಿ ಬಂದಂತ ದಿನ. ಅವ್ರಿಗೂ ಸಹ 100 ಕಾಲ. ಯಾರು ನನಗೇನ್ ಗೊತ್ತು, ನೀವು ಅಲ್ಲ, ನೀವು ನಾನು ಹೇಳ್ತಾ ಇದ್ದಲ್ಲ ಬೇಗ ಮದುವೆ ಆಗಿ ಅಂದ್ರಿ. ಹಾಗಾಗಿ ಅವ್ರಿಗೆ ಮದುವೆ ಏನೇನೋ ಇನ್ನೂ ಆಗ್ಬೇಕಾಗಿದೆ, ಇನ್ನು ಸಿನಿಮಾ ನಟರಾಗ್ಬೇಕಾಗಿದೆ, ನಾಯಕ ನಟರಾಗ್ಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಇವರ ಕನಸುಗಳು ನನಸುಗಳಾಗ್ಲಿ, ಅವ್ರ ಯಶಸ್ಸನ್ನ ಕಾಣಲಿ. ಹೀಗೆ 100 ಜನವನ್ನ ಇವತ್ತು 50 60 ಜನ 100 ಜನ ಸೇರಿರೋರು 1000 ಜನ ಸೇರ್ಕೊಂಡು ಕಾರ್ಯಕ್ರಮವನ್ನ ಮಾಡೋಣ ಅಂತ ಹೇಳ್ತಾ, ಅಯ್ಯೋ ಪುಸ್ತಕಟ್ಟೆ ಫ್ರೀ ಸಿಕ್ಬಿಟ್ರು ಸರ್, ಪೇಮೆಂಟ್ ಕೊಡೋದು ನನಗೆ ಮಾತ್ರ ಪೇಮೆಂಟ್ ಕೊಡ್ಬೇಕು. ನಾ ಪೇಮೆಂಟ್ ಆರ್ಟಿಸ್ಟು, ಪೇ ಇಲ್ಲದಂತ ಆರ್ಟಿಸ್ಟ್. ಎಲ್ರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಮನೆಯವರು ಭಾಳ ಆಸಕ್ತಿಯಿಂದ ಇದು 4ನೇ ವರ್ಷ ಮಾಡ್ತಾ ಇದ್ದಾರೆ ಅನಿಸುತ್ತೆ. ನಮ್ದಂತೂ ಸಹಕಾರ ಇದೆ, ಆದರೆ ಅವ್ರ ಜೊತೆಗೆ ಭಾಗವಹಿಸುವಷ್ಟು ಸಮಯ ಇರಲಿಲ್ಲ. ಈಗಲೂ ಸಹ ಸಿರ್ಸಿಯಿಂದ ಯಾರೊಬ್ಬರು ಬಂದಿದ್ದಾರೆ, ಅವರು ನನಗೆ ಕಾಯ್ತಾ ಇದ್ದಾರೆ. 1 ಅವರಿಂದ ಅವ್ರಿಗೆ ಕಾಯಿಸಿದ್ದೀನಿ. ಹಾಗಾಗಿ ಅವ್ರ ಹತ್ರ ಹೋಗ್ಬೇಕಾಗಿದೆ. ದಯವಿಟ್ಟು ನಾನು ಹೋಗ್ತಾ ಇದ್ದೀನಿ. ತಾವೆಲ್ಲ ಬೆಳಗ್ಗೆಯಿಂದ ಬಂದು ಎಲ್ಲರೂ ಸಹಕಾರ ಕೊಟ್ಟು ಹಾಡಿ ರಂಜಿಸಿ ತಾವು ಸಹ ಖುಷಿಪಟ್ಟು ಮಾಡ್ತಾ ಇದ್ದೀರಿ. ಈ ಸಂಗೀತಕ್ಕಿಂತ ಆನಂದ ಮತ್ತೆ ಯಾವ ಕ್ಷೇತ್ರದಲ್ಲೂ ಸಿಗಲ್ಲ ಅನ್ನೋದನ್ನ ನಾನು ಸಹ ಕಂಡುಕೊಂಡಿದ್ದೀನಿ. ಇನ್ನು ಮುಂದೆ ನಾನು ಸಹ ಭಾಗವಹಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ತಮ್ಮೆಲ್ಲ ನಮ್ಮ 37ನೇ ವರ್ಷದ ವಾರ್ಷಿಕ ಹಬ್ಬಕ್ಕೆ ತಾವೆಲ್ಲ ಬಂದು ಆಶೀರ್ವಾದ ಮಾಡಿದ್ದೀರಿ. ತಮಗೆಲ್ಲರಿಗೂ ಧನ್ಯವಾದಗಳು. ತಾವೆಲ್ಲರೂ ಇದೇ ರೀತಿ ಹಾಡ್ತಾ ನಲಿತಾ ಆರೋಗ್ಯವನ್ನು ಕಾಪಾಡಿಕೊಂಡು ಚೆನ್ನಾಗಿ ಇನ್ನೂ ಬಾಳಿ ಬದುಕಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ. ದಯವಿಟ್ಟು ನನಗೆ ಅನುಮತಿ ಕೊಡಬೇಕಾಗಿ ನಾನು ಒಂದು ಮಾತು ಹೇಳಬೇಕು. ಯಾವಾಗ್ಲೂ ಬರ್ತಾ ಇರ್ತಾರೆ, ವಾಪಸ್ ಬರ್ತಾ ಇರ್ತಾರೆ. ನಿನ್ನೆ ರಾತ್ರಿ ಟ್ರಾವೆಲ್ ಮಾಡಿ ಬೆಳಗ್ಗೆ ನಮ್ಮ ಕೋರಿಕೆಗೋಸ್ಕರ ಬಂದೆ. ಬೆಳಗ್ಗೆನೂ ಟ್ರಾವೆಲ್ ಮಾಡಿ ಶಿವಮೊಗ್ಗದಿಂದ ನಮ್ಮ ಕೋರಿಕೆಗೋಸ್ಕರ ಬಂದು ನಮ್ಮ ಜೊತೆ ಜಾಯ್ನ್ ಆಗಿದೆ. ತುಂಬ ಥ್ಯಾಂಕ್ಸ್ ಸರ್. ಬಟ್ ಈ ಪ್ರಾಮಿಸ್ ಮಾಡಬೇಕು, ಬರೋ ನಮ್ಮ ಈವೆಂಟ್ ಅಲ್ಲಿ ಸಾರ್ ಹಾಡಬೇಕು, ಖಂಡಿತ ಹಾಡಬೇಕು. ಅಲ್ಲ, ಅವ್ರು ಅದನ್ನೇ ಹೇಳಿದ್ದಾರೆ, ಇಷ್ಟು ದಿನ ಸಮಯ ಇರ್ಲಿಲ್ಲ, ಫೈಲಿಗೆ ಸೈನ್ ಆಗ್ತಾ ಇದೆ, ಇನ್ನು ಇಲ್ಲಿ ಸೈನ್ ಆಗ್ತೀನಿ ಅಂತ ಹೇಳಿ. ಖಂಡಿತ ಸೈನ್ ಆಗ್ತೀನಿ. ನಾವು ಹಳ್ಳಿಯಲ್ಲಿ ಹುಟ್ಟು ಬೆಳೆದವರು. ನಾನು 8, 9, 10 3 ವರ್ಷನೂ ನಮ್ಮಲ್ಲಿ ಅಂತರ್ಘಟ್ಟ ಜಾತ್ರೆ ಆಗುವಾಗ ಹಾಡನ್ನ ಇದು ನಾಟಕ ಮಾಡ್ತಾ ಇದ್ವಿ. 2-3 ವರ್ಷದಲ್ಲಿ 3 ವರ್ಷ ನಾಟಕ ಮಾಡಿದೆ. ಅದರಲ್ಲಿ 1 ವರ್ಷದ್ದು ಹೀರೋಯಿನ್ ಪಾತ್ರನೇ ಕೊಟ್ಬಿಟ್ರು, ಅದನ್ನ ಮಾಡಿದ್ವಿ. ಆದ್ರೆ ನಮಗೆಲ್ಲ ಮೇಕಪ್ ಮಾಡಿದ 3 ವರ್ಷನೂ ಅಂತಂದ್ರೆ ದೊಡ್ಡಣ್ಣ ಅವರು, ನಮ್ಮಳ್ಳಿನೂ ಅವರಲ್ಲಿನೂ ಪಕ್ಕದಳ್ಳಿನೇ. ಹಂಗಾಗಿ ನಾವು ಅವರಿಗೆಲ್ಲ ಯಾವುದೇ ಸಮಾರಂಭ ಆದ್ರೂ ಅವ್ರು ನಮ್ಮ ಹಳ್ಳಿಗೆ ಕರೆಸ್ತಾ ಇದ್ವಿ. ಅವರು ಬರ್ತಾ ಇದ್ರು, ಅವರು ನಮಗೆಲ್ಲ ಮೇಕಪ್ ಮಾಡಿದ್ದಾರೆ. ಆಮೇಲೆ ಸಮಯ ಇದ್ದಾಗ ಅವ್ರದ್ದು VSL ಎಂಪ್ಲಾಯ್ ಆಗಿದ್ರು. ಆಗ ನೈಟ್ ಡ್ಯೂಟಿ ಇದ್ದಾಗ ಹಗಲಲ್ಲಿ ಹೇಳ್ಕೊಡೋರು, ಹಗಲಲ್ಲಿದ್ದಾಗ ನಮಗೆ 8 ಗಂಟೆ ಮೇಲೆ ಕರೆಸಿ ಹೇಳ್ಕೊಡೋರು. ಆ ಥರದಲ್ಲಿ ನಮಗೂ ಅವ್ರಿಗೂ ಬಾಂಧವ್ಯ ಇತ್ತು. ಅದೇ ನನಗೆ ಮುಂದುವರೆದು ಬಂದಿದೆ. ಆ ಹಿನ್ನೆಲೆಯಲ್ಲೇ ನಾನು ಸ್ಕ್ರಿಪ್ಟು ಮತ್ತು ಕತೆ ಬರೆದು 2 ಫಿಲಮ್ ಮಾಡಿದ್ದೀವಿ. ಮುಂದೆನೂ ಮಾಡಬೇಕು ಅಂತ. ನೆಕ್ಸ್ಟ್ ಇಯರ್ ನಿಮ್ಮ ಆನಿವರ್ಸರಿಗೆ ದೊಡ್ಡಣ್ಣ ಕರ್ಸೋಣ, ಬರ್ತಾರೆ. ನಾವು ಸಿಗಬಾಗಿಯಿಂದ ಬಂದಿದ್ದೀವಿ ಅಂತಂದ್ರೆ ಅವ್ರು ಯಾವ ಕೆಲಸ ಬೇಕಾದ್ರೂ ಬಿಟ್ಟು ಬರ್ತಾರೆ. ಅಷ್ಟು ಅಭಿನವ ಸಂಬಂಧ ನಮ್ಮಳ್ಳಿಗೂ ಅವರಲ್ಲಿಗೂ ಅಷ್ಟೊಂದು ಅಭಿಮಾನ ಇದೆ ನೋಡಿ. ಇದೆ ಕರೆದ್ರೆ ಖಂಡಿತ ಬರ್ತಾರೆ. ಕರೆಸ್ತೀನಿ ಅವರಿಗೆ. ನನಗೆ ಸಿನಿಮಾಕ್ಕೆ ದೊಡ್ಡಣ್ಣ ರಾಜ್ಕುಮಾರ್ ಇದ್ರು, ಈಗ ದೊಡ್ಡಣ್ಣ ಅಂತ ಇರೋರು ಅವರೇ. ಅವರ ಕೈ ಬಣ್ಣ ಬಿದ್ದಿದೆ ಅಂದ್ರೆ ನಮ್ಮ ಸಿನಿಮಾ ರಂಗ ಇವ್ರನ್ನ ಎಲ್ಲೆಲ್ಗೂ ಕರ್ಕೊಂಡು ಹೋಗುತ್ತೆ. ಬರ್ಲಿ, ನಾವೆಲ್ಲ ಬೆಳಿಲಿ, ನಾವೆಲ್ಲ ಬೆಳೆಯೋಣ ಅಂತ ಫ್ಯೂಚರ್ ನಾಯಕ ನಟರು ಈಗ ನಿಮ್ಮ ಮುಂದೆ 4 ನುಡಿಗಳೊಂದಿಗೆ. ಹಾಗಂತೇನಿಲ್ಲ, ಎಲ್ಲ ದೊಡ್ಡವ್ರು ಕೂತಿದ್ದೀರಾ. ಸೊ ನಿಮ್ಮ ಆಶೀರ್ವಾದ ನನಗೆ ಯಾವತ್ತೂ ಇರಲಿ. ಎಲ್ಲರೂ ವಿಶ್ ಮಾಡಿದ್ದು ಬಂದಿದ್ದು ಖುಷಿ ಆಯಿತು.
ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಎಲ್ಲರೂ ಹೀಗೆ ಹಾಡ್ತಾ ಇರಿ, ಒಳ್ಳೇದಾಗ್ಲಿ. ಸರ್, ನಮ್ಗೆ ಹಾಡ್ತಾರೆ ಅಂತ ಹೇಳ್ತಾ ಇದಾರೆ, ಬಟ್ ಅವರು ತುಂಬಾ ಹಾಡಿದ್ದಾರೆ ಎರಡು ಪಿಕ್ಚರ್ ಅಲ್ಲಿ. ಅವ್ರದ್ದು ಅದು ಸಿನಿಮಾ ಗಾಯಕರಾಗಿ ಹಾಡಿದ್ದಾರೆ ಅವರು. ಅದು ಹೇಳ್ಬೇಕು ನೀವು, ಏನ್ ಹೇಳ್ಬಿಡಿ. ಅವ್ರು ಎರಡು ಪಿಕ್ಚರ್ ಅಲ್ಲಿ ಅವ್ರು ಪ್ಲೇ ಬ್ಯಾಕ್ ಸಿಂಗರ್ ಆಗಿ ಹಾಡಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ನಾನು ಕೇಳಿದೆ ಮೊನ್ನೆ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಒಂದು 2 ಸಾಲಪ್ಪ. ಅನುರಾಗಿಯಾಗಿ ಅಪರೂಪದ ರಹದಾರಿಯಲ್ಲಿ ಸಂಚಾರ ಸಾಗಿದೆ, ತಂಗಾಳಿ ನೀನು ಉಸಿರಾಗುತ್ತಾ ಮನದಾಸೆಗೊಂದು ಆಕಾರ ಮೂಡಿದೆ. ನಿಜವಾಗ್ಲೂ ಅನನ್ಯ ಸಿಂಗ್ ಅವರು ದೊಡ್ಡ ಸಿಂಗರ್ ಆಗ್ಬೇಕು, ನಟರಾಗ್ಬೇಕು ಅನ್ನೋ ಕನ್ಸನ್ನ ನನ್ಸು ಮಾಡೋದು ಈ ಸಿನಿಮಾ. ಇದು ನಮ್ಮ ಮೂವಿಲಿ ಇವ್ನು ಹಾಡಿರೋ ಹಾಡು. ಸೂಪರ್ ಸೂಪರ್. ಎರಡು ಲೈನ್ ಕೇಳಿದ್ ನನಗೆ ಅರ್ಮಾನ್ ಮಲ್ಲಿಕ್ ಹೌದು, ತುಂಬಾ ಅವನಿಗೆ ಕನ್ನಡದ ಅರ್ಮಾನ್ ಮಲ್ಲಿಕ್ ಅಂತ ಆಗ್ಲೇ ತುಂಬಾ ಜನ ಹೇಳಿದ್ದಾರೆ. ಅವನು ಜುಬಿನ್, ಅರ್ಮಾನ್ ಮಲ್ಲಿಕ್, ಅರ್ಜಿತ್ ಸಿಂಗ್ದೇ ತಗೊಳ್ಳೋದು ಹಿಂದಿ ಸಾಂಗ್. ಸೂಪರ್. ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಅವ್ರ ಮೇಲೆ ಇರ್ಲಿ ಅಂತ. ನನಗೆ ಇದುವರೆಗೂ ನನ್ನ ಫ್ಯಾಮಿಲಿಯಿಂದ ಸಿಕ್ಕಿರೋ ಸಪೋರ್ಟ್ ಅಪಾರ. ನನಗೆ ಯಾವುದಕ್ಕೂ ಯಾರೂ ಅಡ್ಡಿ ಮಾಡಲ್ಲ. ನನ್ನ ಎಲ್ಲ ಕಲೆಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ನನ್ನ ಫ್ಯಾಮಿಲಿ. ನನ್ನ ಕುಟುಂಬಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ನನ್ನೆಲ್ಲ ಸ್ನೇಹಿತರಿಗೂ ಕೂಡ ನನಗೆ ಒಳ್ಳೆ ಸ್ನೇಹಿತ ಬಳಗ ಇದೆ ಸಿಂಗಿಂಗ್ ಫೀಲ್ಡಲ್ಲಿ. ಅದರಲ್ಲಿ ಎಲ್ಲ ಫೀಲ್ಡಲ್ಲಿರೋರು ಇಲ್ಲಿದ್ದಾರೆ. ಅದು ನನಗೆ ತುಂಬ ಖುಷಿ. ನನಗೆ ತುಂಬ ಜನ ಗೆಳೆಯರಿದ್ದಾರೆ. ಅವರೆಲ್ರಿಗೂ ಇವತ್ತು ಹಾರ್ಟ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಜೀವನದಲ್ಲಿ ಅವರಿಗೆ ಆ ಸ್ಥಾನ ನಾನು ಕೊಟ್ಟಿದ್ದೀನಿ. ಅವರು ಮನಸ್ಸಲ್ಲಿ ನಂಗೆ ಆ ಸ್ಥಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಕೋರ್ತಾ ಈಗ ಥ್ಯಾಂಕ್ ಯು ಸರ್. ಈ ಶುಭಾಶಯಕ್ಕಾಗಿ ಅನನ್ಯ ಸಿಂಗ್ ಅವರು ನಾನು ಒಂದು ಗೀತೆ ಹಾಡ್ತಾ ಇದ್ದೆ. ಕೊಡಲ್ಲ ಅಂತ ಗೊತ್ತು, ನಿರೂಪಕರು ನಮಗೆ ಕೊಡಲ್ಲ